ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ವೆಂಕಟೇಶ್ ಅವರು, ನಮ್ಮ ಕಾಂತರಾಜ್ ಅವರು ಮತ್ತು ಎಲ್ಲ ಅಭಿಮಾನಿಗಳು ಸೇರಿ ಆಚರಣೆ ಮಾಡ್ತಾಯಿದ್ದೇವೆ. ಅವ್ರಿಗೆ ದೇವರು ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಇನ್ನೂ ಉನ್ನತವಾದಂಥ ಅಧಿಕಾರಗಳು ದೊರಕಿ ಇನ್ನೂ ಹೆಚ್ಚು ನಾಡಿನ ಜನತೆಯ ಸೇವೆಯನ್ನು ಮಾಡಲಿ. ಅವರು ಹಲವಾರು ಖಾತೆಗಳಲ್ಲಿ ಸಚಿವರಾಗಿ ರಾಜ್ಯಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ, ಎಲ್ಲರೂ ಸಮಾನವಾಗಿ ಬಾಳಬೇಕಂತ, ಎಲ್ರಿಗೂ ಸಮಾನತೆ ದೊರಕಬೇಕು ಅನ್ನೋ ದಿಕ್ಕಿನಲ್ಲಿ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬಂದಂಥವರು. ಕಾಂಗ್ರೆಸ್ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೂ ಅವರ ಶ್ರಮ ಇದೆ. ಅದೇ ರೀತಿ ಸಚಿವರಾಗಿದ್ದಾಗಲೂ ಕೂಡ ಹಲವಾರು ಯೋಜನೆಗಳನ್ನ, ಹೊಸ ಯೋಜನೆಗಳನ್ನ ತಂದಂಥದ್ದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹಿಂದುಳಿದವರು, ದಲಿತರು ಎಲ್ರಿಗೂ ಸಮಾನತೆ ದೊರಕಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಅನೇಕ ಕೆಲಸಗಳನ್ನ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಉನ್ನತವಾದಂಥ ಅಧಿಕಾರ ದೊರೆತು ಇನ್ನೂ ಹೆಚ್ಚು ನಾಡಿನ ಸೇವೆಯನ್ನು ಮಾಡ್ತಕ್ಕಂಥ ಆರೋಗ್ಯವನ್ನು ಭಗವಂತ ಕಲ್ಪಿಸಿ ಅಂತ ಕೇಳ್ಕೊಳ್ತೇನೆ. ಕರ್ನಾಟಕ ಕಂಡಂಥ ಅಪರೂಪದ ರಾಜಕಾರಣಿಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಬ್ಬರು. ಕನ್ನಡ ನಾಡಿನಲ್ಲಿ ಹಲವಾರು ಖಾತೆಗಳ ಸಚಿವರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಯಾವ ಖಾತೆಯಲ್ಲಿ ಅವರು ಕೆಲಸ ಮಾಡ್ತಾರೆ ಅದಕ್ಕೆ ಒಂದು ಹೊಸ ಶಕ್ತಿಯನ್ನು ಅವರು ತುಂಬಿದ್ದಾರೆ. KPCC ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ, ಹೆಚ್ಚು ವರ್ಷಗಳ ಕಾಲ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸಿದಂಥವರು ಪರಮೇಶ್ವರ್. 8 ವರ್ಷಗಳ ಕಾಲ ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಓಡಾಡಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ. ಪ್ರಸ್ತುತ ಗೃಹ ಸಚಿವರಾಗಿ ಇವತ್ತು ಈ ಕರ್ನಾಟಕದ ಒಂದು ಶಾಂತಿ ನೆಲೆಸಲಿಕ್ಕೆ ಹಲವಾರು ಕ್ರಮಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ಗೃಹ ಸಚಿವರಾಗಿ ಅವರು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ನಿಷ್ಪಕ್ಷಪಾತವಾಗಿ ನಿರ್ವಹಣೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಅವರ ಅನುಭವಕ್ಕೆ ಮತ್ತು ಅವರ ಶಿಕ್ಷಣದ ಹಿನ್ನೆಲೆಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಬೇಕು ಅಂತಕ್ಕಂಥದ್ದು ಕನ್ನಡ ನಾಡಿನ ಜನತೆಯ ಒಂದು ಅಭಿಲಾಷೆ. ಆ ಅವಕಾಶ ಅವರಿಗೆ ದೊರೀಲಿ ಅಂತೇಳಿ ನಾವು ಈ ಮೂಲಕ ಅವರನ್ನು ಹಾರೈಸ್ತೀವಿ. ಕಳಂಕರಹಿತವಾದಂಥ ರಾಜಕಾರಣಿ ಅವರು. ಎಲ್ಲ ಸಮಾಜದವರನ್ನು ಕೂಡ, ಶೋಷಿತ ಸಮಾಜದಲ್ಲಿ ಹುಟ್ಟಿದ್ರೂ ಕೂಡ ಎಲ್ಲ ಸಮಾಜದ ಅಭ್ಯುದಯವನ್ನು ಬೆಳೆಸ್ತಕ್ಕಂಥ ಅಪ್ರತಿಮ ಒಬ್ಬ ನಾಯಕ. ನಾವು ಭಾಳ ಸಂದರ್ಭಗಳಲ್ಲಿ ನೋಡಿದ್ದೇವೆ. ಅತ್ಯಂತ ಮಾನವೀಯ ಮೌಲ್ಯವನ್ನು ಇಟ್ಕೊಂಡಂಥವರು ಅವರು. ಗೃಹ ಇಲಾಖೆ ಅಂತಂದರೆ ಭಾಳ ಪವರ್ಫುಲ್ ಇಲಾಖೆ ಮತ್ತು ಒಂಥರ ಗರ್ಜಿಸೋ ಒಂದು ಇಲಾಖೆ ಅದು. ಆದರೆ ಆ ಇಲಾಖೆಯ ಸಚಿವರು ಭಾಳ ಸೌಜನ್ಯವರು, ಸಜ್ಜನಿಕೆಯಿಂದ, ಭಾಳ ಸಮಾಧಾನದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಮಗೆ ಸಿಗದಂಥ ಅವಕಾಶವನ್ನು ಭಾಳ ಹಿಂದುಳಿದವರ, ದಲಿತರ, ಅಲ್ಪಸಂಖ್ಯಾತರ ರಕ್ಷಣೆಗೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಎಲ್ಲ ಥರದ್ದು ಕೂಡ ಪ್ರಯತ್ನವನ್ನು ಮಾಡಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಈ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರಬೇಕಾದ್ರೆ ಮೊನ್ನೆ ಪರಮೇಶ್ವರ್ ಅವರು ಕೂಡ ಒಬ್ಬರು ಕಾರಣ. ಅವರು ಸಮರ್ಥವಾದಂಥ ಸಚಿವರು. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬಹಳಷ್ಟು ಜನ ಸಮರ್ಥವಾದಂಥ ಸಚಿವರಿದ್ದಾರೆ. ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೂ ಕೂಡ ಇವತ್ತು ಬಡವರ ಪರವಾದಂಥ 10 ಹಲವು ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೇವೆ. ಅವರು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಇವತ್ತು ಏನು ಪಂಚ ಗ್ಯಾರಂಟಿ ಯೋಜನೆ ಆಗ್ಬೋದು, ಅಥವಾ ತಮ್ಮ ಶಿಕ್ಷಣದ ಅನುಭವದ ಮೇಲೆ, ತಮ್ಮ ಆಡಳಿತದ ಅನುಭವದ ಮೇಲೆ ಉತ್ತಮವಾದಂಥ ಪ್ರಣಾಳಿಕೆಯನ್ನು ನೀಡಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಬರಲಿಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚು ಅಧಿಕಾರ ಸಿಗಲಿ ಅಂತೇಳಿ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಈಗ ರಾಜಕೀಯವಾಗಿ ನಾವು ಮಾತಾಡಲ್ಲ, ಅವ್ರಿಗೆ ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ಮಾತ್ರ ಹೇಳ್ತೇವೆ. ಈ ದಿನ ನಾಡು ಕಂಡಂಥ ಅಪ್ರತಿಮ ನಾಯಕ, ನಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬಾಬಾ ಸಾಹೇಬರ ಕನಸುಗಳನ್ನ ಈಡೇರಿಸಲಿಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸಾಕಾರವಾಗ್ತಾರೆ. ದಲಿತರು ನಮಗೆ ಕೂಗಿಲ್ಲ ಅಂತ ಹೇಳಿದಾಗ ದಲಿತರ ಕೂಗಾಗಿ, ಜನರ ಬದುಕಾಗಿ, ದಲಿತರ ಆಶಯಗಳನ್ನ ಈಡೇರಿಸಲಿಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಪಣ ತೊಡ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನಾಡಿನ ಗೃಹ ಮಂತ್ರಿಯಾಗಿ ನಾಡಿನ ಜನರ ರಕ್ಷಣೆ ಮಾಡೋದ್ರ ಜೊತೆಗೆ ದಲಿತರು ಪರಮೇಶ್ವರ್ ಸಾಹೇಬ್ರನ್ನ ಅತ್ಯಂತ ಅಚ್ಚುಮೆಚ್ಚಿನಿಂದ ಒಪ್ಕೊಂಡಿರ್ತಾರೆ, ನೆಚ್ಕೊಂಡಿರ್ತಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿ 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ಸತತವಾಗಿ 10 ವರ್ಷಗಳು
KPCC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಕಾರಣದಿಂದ ಆ ಅಂದಿನ ಸರ್ಕಾರ ರಚನೆಗೊಂಡಿತು. ಆನಂತರ ಅವತ್ತು ಕೂಡ ದಲಿತರಿಗೆ ಮುಖ್ಯಮಂತ್ರಿ ಕೊಡ್ತೀವಿ ಅಂತ ಹೇಳಿ ಕೊಡಲಿಲ್ಲ. ಆದರೆ ಈ ದಿನಗಳಲ್ಲಿ ಅದೇ ರೀತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರುಗಳು ಆಯ್ಕೆಯಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿದೆ. ಸಿದ್ದರಾಮಯ್ಯನವರು ನಾಡಿನ ಮುಖ್ಯಮಂತ್ರಿ ಆಗಿದ್ದಾರೆ, ನಮಗೆಲ್ಲರಿಗೂ ಕೂಡ ಸಂತೋಷ. ಸಿದ್ದರಾಮಯ್ಯನವರ ನಂತರ ಈ ನಾಡಲ್ಲಿ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಅಂತ ಎದ್ದು ಬಂದರೆ ಅದು ದಲಿತರ ನಾಯಕ, ದಲಿತರ ಕೂಗು ನಮ್ಮ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರೆ ಕೂಡ ಮುಖ್ಯಮಂತ್ರಿ ಆಗಬೇಕಂತ ನಾವೆಲ್ಲ ಒಕ್ಕೂರಿನಿಂದ ಒತ್ತಾಯಿಸ್ತೀವಿ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರು ಈ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೂ ಕೂಡ 95 ಭಾಗ ದಲಿತರು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ. ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ ಪಕ್ಷಗಳಿಗೂ ನಾವು ನಂಬ್ಕೊಂಡಿಲ್ಲ, ಯಾವ ಪಕ್ಷಗಳಿಗೂ ನಾವು ವೋಟ್ ಹಾಕಲ್ಲ. ಕೇವಲ 5% ಏನಾದರೂ ಯಾವುದಾದ್ರು ಒಂದು ಅಪ್ಪಿತಪ್ಪಿ ಮಿಸ್ ಆಗಿ ನಾಯಕರು ಲೀಡ್ರು ಅಂತಿರೋರು ಮಾತ್ರ ಬೇರೆ ಪಕ್ಷಗಳಿಗೆ ವೋಟ್ ಹಾಕ್ತಾರೆ. ಹಾಗಾಗಿ 95% ಈ ರಾಜ್ಯದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರಲಿಕ್ಕೆ ನಾವು ವೋಟ್ ಹಾಕ್ತೀವಿ ಅಂತ ಹೇಳಿದ್ರೆ ಅದು ದಲಿತರು ಮಾತ್ರ. ಹಾಗಾಗಿ ಸ್ವತಂತ್ರ ಬಂದು ಸುಮಾರು 75 ವರ್ಷಗಳು ಕಳೆದರೂ ಕೂಡ ಇಂದಿನವರೆಗೂ ದಲಿತರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು? ದಲಿತರಿಗೆ ಅರ್ಹತೆ ಇಲ್ವಾ? ಅಥವಾ ದಲಿತರು ಕಾಂಗ್ರೆಸ್ನ ನಂಬ್ಕೊಂಡಿಲ್ವಾ? ಅಥವಾ ಕಾಂಗ್ರೆಸ್ ಒಟ್ಟಿಗೆ ನಾವು ಕೈ ಜೋಡಿಸಿಲ್ವಾ? ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ನಾವು ಸಹಕಾರಿಯಾಗಿಲ್ವಾ? ಹಾಗಾಗಿ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ಏನಾದರೂ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಅಂತ ಸಂದರ್ಭ ಬಂದರೆ, ಅದರ್ವೈಸ್ ಸಿದ್ದರಾಮಯ್ಯನವರು ನಮಗೆ ಸಮರ್ಥರು, ಅವರು ಕೂಡ ನಮ್ಮ ದಲಿತರ ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಸಿದ್ದರಾಮಯ್ಯನವರು ಕೂಡ ದಲಿತರಿಗೋಸ್ಕರ ಹೋರಾಟ ಮಾಡ್ತಾರೆ, ದಲಿತರ ಹಕ್ಕುಗಳನ್ನ ರಕ್ಷಣೆ ಮಾಡ್ತಾರೆ, ದಲಿತರಿಗಾಗಿ ಅವ್ರ ಜೀವನ ಮುಡುಪಿಡ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 5 ವರ್ಷಗಳು ಪೂರೈಸಿದ್ರು ಕೂಡ ನಮಗೆ ಸಂತೋಷನೇ. ಆದರೆ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಆದರೆ ಅದನ್ನು ಡಾಕ್ಟರ್ G. ಪರಮೇಶ್ವರ್ ಸಾಹೇಬರೇ ಆಗಬೇಕು. ಅವರು ಮಾತ್ರ ಈ ನಾಡಿನ ಹಾಗೂ ದಲಿತರ ರಕ್ಷಣೆ ಮಾಡಲಿಕ್ಕೆ ಕಂಕಣಬದ್ಧವಾಗಿ ನಿಲ್ತಾರೆ ಅಂತ ನಾವಾದರೂ ಭಾವಿಸ್ತಾ ಈ ಒಂದು 73ನೇ ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಆಗಲಿ ಅಂತ ನಾವೆಲ್ಲರೂ ಕೂಡ ಒಕ್ಕೋರ್ಲಿಂದ ಹಾರೈಸ್ತೀವಿ. ಸರ್, ದಲಿತರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಬರೀ ಕೂಗಾಗೆ ಇದೆ. ಖರ್ಗೆ ಅವರು ಕೂಡ ಆಗಬೇಕು ಅನ್ನೋದು ಸಾಕಷ್ಟು ಆಸೆ ಇದೆ. ಆದರೆ ಎಲ್ಲೂ ಕೂಡ ಏಕೆ ಪಕ್ಷಗಳು ದಲಿತರು ಈಗ ಖರ್ಗೆ ಸಾಹೇಬರು ಮೊನ್ನೆ ಒಂದು ಮಾತು ಹೇಳ್ತಾರೆ, ಅದು ತುಂಬ ವೈರಲ್ ಆಗಿದೆ. ಯಾರೋ ಪತ್ರಕರ್ತರು ಖರ್ಗೆ ಸಾಹೇಬರು ಒಂದು ಮಾತು ಕೇಳ್ತಾರೆ, ಖರ್ಗೆ ಸಾಹೇಬ್ರೆ ನೀವು ಮುಖ್ಯಮಂತ್ರಿ ಆಗೋ ಅವಕಾಶ ಇದ್ದರೂ ಕೂಡ ನಿಮ್ಮನ್ನು ಆಗಿಲ್ಲ ಅಂತೇಳಿ. ಖರ್ಗೆ ಸಾಹೇಬರು ಒಂದು ಮಾತು ಹೇಳ್ತಾರೆ, ನೀನೊಬ್ಬ ಪತ್ರಕರ್ತ, ನಿನ್ನನ್ನೇ ನಾನು ಈ ನಾಡಿನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ, ಅಂಥ ಅರ್ಹತೆ ಅಥವಾ ಸ್ಥಾನಮಾನ ನನಗಿದೆ. ಹಾಗಾಗಿ ನನಗೆ ಮುಖ್ಯಮಂತ್ರಿ ಮಾಡೋ ಅವಶ್ಯಕತೆ ಯಾರಿಗೂ ಬರಲ್ಲ. ಹಾಗಾಗಿ ನಾನಿಲ್ಲಿ ನಾಯಕರಾಗೆ, ವಿರೋಧ ಪಕ್ಷದ ನಾಯಕರಾಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಅಧಿನಾಯಕನಾಗಿ ನಾನು ಉಳಿತೀನಿ ಅಂತೇಳಿ ಖರ್ಗೆ ಸಾಹೇಬ್ರು ಹೇಳ್ತಾರೆ. ಮಾರ್ಮಿಕವಾಗಿ ತಮ್ಗೆ ನುಡಿದಿದ್ದಾರೆ, ಅದು ಯಾರಿಗೆ ಮುಟ್ಟಬೇಕೋ ಅವ್ರು ಮುಟ್ಟುತ್ತೆ. ಆದರೆ ಇವತ್ತು ಈ ನಮ್ಮ ನಾಡಿನಲ್ಲಿ ದಲಿತರ ಹಿರಿಯ ರಾಜಕಾರಣಿಗಳಾಗಿ ಈ ನಾಡನ್ನು ರಕ್ಷಣೆ ಮಾಡುವಂತಹ ಅನುಭವವನ್ನು ಹೊಂದಿರುವಂಥ ಉಪಮುಖ್ಯಮಂತ್ರಿಗಳಾಗಿ ಅನುಭವ ಹೊಂದಿದ್ದಾರೆ, ಹಲವಾರು ಖಾತೆಗಳನ್ನ ನಿಭಾಯಿಸಿದ್ದಾರೆ, ಹಾಗೂ ಈ ರಾಜ್ಯವನ್ನು ಕಾಪಾಡುವಂತಹ ಒಂದು ದಲಿತರ ಹಕ್ಕುಗಳನ್ನ ರಕ್ಷಣೆ ಮಾಡುವಂತಹ ಬುದ್ಧ, ಬಸವ, ಅಂಬೇಡ್ಕರರ ಒಂದು ಆಶಯಗಳನ್ನ ಈಡೇರಿಸುವಂಥ ಶಕ್ತಿ ಯಾರಿಗಾರು ಇದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ದಲಿತರಲ್ಲಿ ಮುಖ್ಯವಾಗಿ ಪರಮೇಶ್ವರ್ ಸಾಹೇಬರಿಗೆ. ಹಾಗಾಗಿ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಿದ್ರೆ ನಮಗೆಲ್ಲರೂ ಕೂಡ ಸಂತೋಷ ಆಗುತ್ತೆ. ದಲಿತರು ಕೂಡ ನಾವೆಲ್ಲರೂ ಅವ್ರನ್ನ ಒಪ್ಕೋತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.